ನಮಸ್ಕಾರ. ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜಿ ಅಂತ ಹೇಳುವ ಕಂಪನಿಯ IPO ನಿನ್ನೆ ಅಂದರೆ 6ನೇ ತಾರೀಕಿಗೆ ಶುರುವಾಗಿತ್ತು. 8ನೇ ತಾರೀಕಿಗೆ ಇದರ ಸಬ್ಸ್ಕ್ರಿಪ್ಷನ್ ಮುಗಿಯುತ್ತೆ. ನೀವು ಈ IPOಗೆ ಸಬ್ಸ್ಕ್ರೈಬ್ ಮಾಡಬೇಕಾ ಬೇಡವಾ ಅಂತ ಹೇಳೋದಕ್ಕೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ವಿಡಿಯೋ ರಪ್ ಅಂತ ಮುಗಿಸ್ಬೇಕು ಅನ್ನುವ ಆಲೋಚನೆಯಲ್ಲಿ ನಾನಿದ್ದೀನಿ. ನೇರವಾಗಿ ವಿಡಿಯೋಕ್ಕೆ ಹೋಗೋಣ. ನಿಮಗೆ ಈ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವರ IPOದ ಬುಕ್ ಬಿಲ್ಟಪ್ ಇರುವಂತಹದ್ದು 410 ಕೋಟಿ ರೂಪಾಯಿಯದ್ದು. ಈ IPOದಿಂದ 410 ಕೋಟಿ ರೂಪಾಯಿಯನ್ನು ಇವರು ತಗೋಬೇಕು ಅನ್ನುವ ಆಲೋಚನೆಯಲ್ಲಿದ್ದಾರೆ. ಫ್ರೆಶ್ ಇಶ್ಯೂ ಇದೆಯಾ? ಇದೆ. ಎಷ್ಟರದ್ದಿದೆ? 210 ಕೋಟಿ ರೂಪಾಯಿಯ ಫ್ರೆಶ್ ಇಶ್ಯೂ ಇದೆ ಆ್ಯಂಡ್ 200 ಕೋಟಿ ರೂಪಾಯಿಯ ಆಫರ್ ಫಾರ್ ಸೇಲ್ ಇದೆ. ಅಲ್ಲಿಗೆ ಬಿಸ್ನೆಸ್ಗೆ 210 ಕೋಟಿ ರೂಪಾಯಿ ಹೋಗುತ್ತೆ, ಪ್ರಮೋಟರ್ಗಳ ಕೈಗೆ 200 ಕೋಟಿ ಹೋಗುತ್ತೆ. 50-50% ಅಂತ ಹೇಳುವ ರೀತಿಯಲ್ಲಿ ಆಫರ್ ಫಾರ್ ಸೇಲ್ ಮತ್ತು ಫ್ರೆಶ್ ಇಶ್ಯೂ ಇದೆ. ಇವರ IPOದ ಪ್ರೈಸ್ ಎಷ್ಟು? 133 ರೂಪಾಯಿಯಿಂದ 140 ರೂಪಾಯಿಯ ರೇಂಜ್ನಲ್ಲಿದೆ. ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ 140 ರೂಪಾಯಿಯ ರೇಂಜ್ನಲ್ಲಿಯೇ ಅಪ್ಲೈ ಮಾಡಬೇಕು. ಅಲಾಟ್ಮೆಂಟ್ ಯಾವಾಗ ಗೊತ್ತಾಗುತ್ತೆ? 9ನೇ ತಾರೀಕಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಐ ಡು ನಾಟ್ ನೋ ದ್ಯಾಟ್. 13ನೇ ತಾರೀಕು ಸೋಮವಾರ ಕ್ರೆಡಿಟ್ ಆಗುತ್ತೆ IPOದ, ಅಥವಾ 13ನೇ ತಾರೀಕಿಗೆ IPO ಲಿಸ್ಟ್ ಆಗುತ್ತೆ. ಈಗ ನಮಗೆ ಲಾಟ್ ಸೈಜ್ ಎಷ್ಟಿರುವಂತಹದ್ದು ಅಂತ ಹೇಳೋದನ್ನು ನೋಡಿದರೆ 107 ಶೇರ್ಗಳ ಒಂದು ಲಾಟ್ ಇರುತ್ತೆ. 140 ರೂಪಾಯಿ ಅದರ ಪ್ರೈಸ್ ಬ್ಯಾಂಡ್ ಅಂತ ಹೇಳಿದ್ದೆ. ಈ ಪ್ರೈಸ್ ಬ್ಯಾಂಡ್ನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬಳಿಯಲ್ಲಿ 14,980 ರೂಪಾಯಿ ಮಿನಿಮಮ್ ಅಮೌಂಟ್ ಬೇಕು. ಪ್ರಮೋಟರ್ ಶೇರ್ ಹೋಲ್ಡಿಂಗ್ 72% ಇದೆ. ಪ್ರೀ ಇಶ್ಯೂ ಸ್ವಲ್ಪ ಡೈಲ್ಯೂಷನ್ ಆಲ್ರೆಡಿ ಇದೆ. ಪೋಸ್ಟ್ ಇಶ್ಯೂ ಮತ್ತೆ ಡೈಲ್ಯೂಟ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಆಫರ್ ಫಾರ್ ಸೇಲ್ ಮತ್ತು ಫ್ರೆಶ್ ಇಶ್ಯೂ ಎರಡೂ ಇರುವ ಕಾರಣ ಪ್ರಮೋಟರ್ ಹೋಲ್ಡಿಂಗ್ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಿದ್ರೆ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜಿಯವರು ಏನು ಮಾಡ್ತಾರೆ ಅನ್ನುವ ವಿಷಯವನ್ನು ನೀವು ನೋಡಿದರೆ, ಕೆಮಿಕಲ್ ಸೆಕ್ಟರ್ ಮತ್ತು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ಸ್ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವಂತಹ ಮಷಿನರಿಯನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾರೆ. ತುಂಬ ಬೇರೆ ಬೇರೆ ಸೊಲ್ಯೂಷನ್ಗಳು ಇವರ ಬಳಿಯಲ್ಲಿದ್ದಾವೆ. ಡಿಸೈನ್ ಮಾಡುವಂತಹದ್ದು, ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಅಸೆಂಬ್ಲಿ, ಇನ್ಸ್ಟಾಲೇಷನ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಫಾರ್ಮಾಸ್ಯೂಟಿಕಲ್ ಆ್ಯಂಡ್ ಕೆಮಿಕಲ್ ಸೆಕ್ಟರ್ಸ್. ಎಲ್ಲದಕ್ಕೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಮತ್ತು ಕೆಮಿಕಲ್ ಸೆಕ್ಟರ್ನ ಆಪರೇಷನ್ಗೆ ಬೇಕಾಗಿರುವಂತಹ ಮಷಿನರಿ ಯಾವುದಾದ್ರೂ ಇದ್ದರೆ ಅದೆಲ್ಲವನ್ನು ಕೊಡುವಂತಹ ಎಕ್ಸ್ಪರ್ಟೀಸ್ ಇವರ ಬಳಿಯಲ್ಲಿದೆ. ಸಿಂಪಲ್ ಲಾಜಿಕ್, ಫಾರ್ಮಾ ಸೆಕ್ಟರ್ ಮತ್ತು ಕೆಮಿಕಲ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಭಾರತದಲ್ಲಿ ಬಂದರೆ ಅಲ್ಲೊಂದು ಬುಲ್ ರನ್ ಬರೋದಕ್ಕೆ ಶುರುವಾದರೆ ಮೊದಲು ಓಡುವಂತಹದ್ದು ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜಿ ಕಂಪನಿ. ಸೊ ಫಾರ್ಮಾ ಸೆಕ್ಟರ್ ಮೇಲೆ ಹೋಯಿತು, ಒಂದು ಹೊಸ ರೋಗ ಬಂತು, ತುಂಬ ಜನರಿಗೆ ಫಾರ್ಮಾ ಸೊಲ್ಯೂಷನ್ಸ್ ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದರೆ ಈ ಕಂಪನಿಗೆ ಅದರಿಂದ ಅಡ್ವಾಂಟೇಜ್ ಆಗುತ್ತೆ. ಎನಿವೆ ಇವ್ರು ಏನೆಲ್ಲ ಮಾಡ್ತಾರೆ? ರಿಯಾಕ್ಷನ್ ಸಿಸ್ಟಮ್ಸ್, ಸ್ಟೋರೇಜ್, ಸಪರೇಷನ್ ಆ್ಯಂಡ್ ಡ್ರೈಯಿಂಗ್ ಸಿಸ್ಟಮ್ಸ್, ಪ್ಲಾಂಟ್ ಇಂಜಿನಿಯರಿಂಗ್ ಆ್ಯಂಡ್ ಸರ್ವಿಸಸ್. ಸೊ ನಿಮ್ಗೆ ಇವ್ರು ಏನು ಮಾಡ್ತಾರೆ? ರಿಯಾಕ್ಷನ್ ಸಿಸ್ಟಮ್ಸ್, ಕೆಮಿಕಲ್ಗಳ ಒಂದು ಸ್ಪೆಸಿಫಿಕ್ ಕಾಂಬಿನೇಷನ್ನಲ್ಲಿ ಅಥವಾ ಮೆಡಿಸಿನ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೂ ಒಂದು ಸ್ಪೆಸಿಫಿಕ್ ಕಾಂಬಿನೇಷನ್ನಲ್ಲಿ ಅವುಗಳ ರಿಯಾಕ್ಷನ್ಸ್ ಆಗಬೇಕಾಗುತ್ತೆ, ಅವುಗಳ ಮಿಕ್ಸ್ಚರ್ ಪ್ರಿಪರೇಷನ್ ಆಗಬೇಕಾಗುತ್ತೆ. ಕಾಂಬಿ ಫ್ಲಾಮ್ ಅಂತ ಹೇಳುವಂತಹ ಒಂದು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ದರ್ ಈಸ್ ಅ ಸ್ಪೆಸಿಫಿಕ್ ರೇಷಿಯೋ ಇನ್ ವಿಚ್ ದ ಕೆಮಿಕಲ್ಸ್ ಆರ್ APIs ಆರ್ ಟು ಬಿ ಮಿಕ್ಸ್ಡ್. ಅದನ್ನು ಮಾಡುವಂತಹ ಸಿಸ್ಟಮ್ಸ್ ಇವರು ಕೊಡ್ತಾರೆ. ಸ್ಟೋರೇಜ್, ಸಪರೇಷನ್ ಮತ್ತು ಡ್ರೈಯಿಂಗ್ ಸಿಸ್ಟಮ್ಸ್ ಅನ್ನು ಕೊಡ್ತಾರೆ. ಕೆಮಿಕಲ್ಸನ್ನು ಸ್ಟೋರ್ ಮಾಡೋದಕ್ಕೆ, ಸೆಪರೇಟ್ ಮಾಡೋದಕ್ಕೆ, ಅವುಗಳನ್ನು ಒಣಗಿಸೋಕ್ಕೆ ಬೇಕಾಗಿರುವಂತಹ ಸಿಸ್ಟಮ್ ಕೊಡ್ತಾರೆ. ಒಂದು ವೇಳೆ ನಿಮಗೆ ಕೆಮಿಕಲ್ ಪ್ಲಾಂಟನ್ನು ಬೇಸಿಕ್ಕಿಂದ ಸ್ಕ್ರಾಚಿಂದ ಸೆಟಪ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡಿಕೊಳ್ಳೋದು ಸಾಧ್ಯ ಇದೆ. ಯಾರ್ಯಾರೆಲ್ಲ ಇದ್ದಾರೆ ಇವರ ಓವರ್ ಆಲ್ ಬಿಸ್ನೆಸ್ನಲ್ಲಿ ಆಸ್ ಕಸ್ಟಮರ್ಸ್ ಅಂತ ನೋಡಿದರೆ ಆಪಿಟೋರಿಯಾ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್, ಅರಬಿಂದೋ ಫಾರ್ಮಾ, ಅದಾದ ಮೇಲೆ ಕ್ಯಾಡಿಲಾ ಹೆಲ್ತ್ ಕೇರ್ ಇದೆ, ಡೆಕ್ಕನ್ ಫೈನ್ ಕೆಮಿಕಲ್ಸ್ ಇದೆ, ದಸಾಮಿ ಲ್ಯಾಬ್, ಲಾರಸ್ ಲ್ಯಾಬ್ಸ್, ಗ್ರ್ಯಾನ್ಯೂಲ್ಸ್, ಮೆಕ್ಲಾಡ್ಸ್ ಫಾರ್ಮಾಸ್ಯೂಟಿಕಲ್ಸ್, MSN, ನ್ಯಾಟ್ಕೋ ಫಾರ್ಮಾ, ಹಾನರ್ ಲ್ಯಾಬ್, ಹೆಟೆರೋ ಡ್ರಗ್ಸ್. ಸೊ ಬೇಸಿಕಲಿ ನೀವು ಹೋಗಿಬಿಟ್ಟು ಭಾರತದಲ್ಲಿ ಇರುವಂತಹ ಟಾಪ್ 10 ಫಾರ್ಮಾ ಕಂಪನಿಗಳು ಯಾವುದು ಅನ್ನೋದನ್ನು ನೋಡಿದರೆ ಅವರೆಲ್ಲರೂ ಕೂಡ ಇವರ ಕಸ್ಟಮರ್ ಲಿಸ್ಟ್ನಲ್ಲಿ ಇದ್ದಾರೆ. ಇವರದ್ದು 8 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ತೆಲಂಗಾಣದಲ್ಲಿದೆ. ತೆಲಂಗಾಣ ಆರ್ ಹೈದರಾಬಾದ್ ಇಸ್ ನೋನ್ ಆಸ್ ದ ಫಾರ್ಮಾ ಕ್ಯಾಪಿಟಲ್ ಆಫ್ ಇಂಡಿಯಾ. ತುಂಬ ಫಾರ್ಮಾ ಕಂಪನಿಗಳು ಹೈದರಾಬಾದ್ ಮತ್ತು ತೆಲಂಗಾಣದಲ್ಲಿದ್ದಾವೆ. ಸೊ ಹಾಗಾಗಿ ಇವರದ್ದು ಕಂಪನಿ ಅಲ್ಲಿಯೇ ಇರುವಂತಹದ್ದು. ಇವರ ಕಾಂಪಿಟೇಟಿವ್ ಸ್ಟ್ರೆಂತ್ ಏನು? ಸ್ಪೆಷಲೈಸ್ಡ್ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಫಾರ್ ಫಾರ್ಮಾ ಆ್ಯಂಡ್ ಕೆಮಿಕಲ್ ಕಂಪನೀಸ್ ಹೇಳಿದೆ. ಕಸ್ಟಮೈಸ್ಡ್ ಆ್ಯಂಡ್ ಇನೋವೇಟಿವ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದ ಫಾರ್ಮಾ ಆ್ಯಂಡ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂ ಚೈನ್. ಸೊ ಫಾರ್ಮಾ ಇಂಡಸ್ಟ್ರಿಗೆ ಏನೆಲ್ಲ ಬೇಕು, ಕೆಮಿಕಲ್ ಇಂಡಸ್ಟ್ರಿಗೆ ಏನೆಲ್ಲ ಬೇಕು, ಎಲ್ಲವನ್ನು ಇವರು ಮಾಡಿಕೊಡ್ತಾರೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ವಿತ್ ಕ್ಲೈಂಟ್ ಬೇಸ್, ಕನ್ಸಿಸ್ಟೆಂಟ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಪ್ರಾಫಿಟಬಲ್ ಗ್ರೋತ್ ಅಂತ ಹೇಳ್ತಿದ್ದಾರೆ. ಹೌದಾ? ಕಂಪನಿ ಈಗ ನಾನು ನಿಮಗೆ ಸಿಂಪಲ್ ಆಗಿ ಒನ್ ಲೈನ್ನಲ್ಲಿ ಹೇಳೋದಾದರೆ ಬಿಸ್ನೆಸ್ ಚೆನ್ನಾಗಿದೆ. ಸಾಲ ಮಾಡದೆ ಇವರಿಗೆ ಬಿಸ್ನೆಸ್ ನಡೆಸೋದು ಸಾಧ್ಯ ಇದೆ ಅಂತ ಹೇಳಿದರೆ, ಪ್ರಾಫಿಟೇಬಲ್ ಆಗಿ ಬಿಸ್ನೆಸ್ ನಡೆಸ್ತಿದ್ದಾರೆ ಅಂತ ಹೇಳಿದರೆ, ವರ್ಷದಿಂದ ವರ್ಷಕ್ಕೆ ಪ್ರಾಫಿಟ್ ಹೆಚ್ಚಾಗ್ತಿದೆ, ರೆವೆನ್ಯೂ ಹೆಚ್ಚಾಗ್ತಿದೆ ಅಂತ ಹೇಳಿದರೆ ದಿಸ್ ಈಸ್ ಅ ಗುಡ್ ಬಿಸ್ನೆಸ್ ಟು ಇನ್ವೆಸ್ಟ್. ಅದು ಗೊತ್ತಾಗೋದು ಯಾವಾಗ? ನಮಗೆ ಇಲ್ಲಿ ಗೊತ್ತಾಗುತ್ತೆ. ಬನ್ನಿ ನೋಡೋಣ. 2022ರಲ್ಲಿ ಆಸೆಟ್ಸ್ 298 ಕೋಟಿಯದ್ದಿತ್ತು. 2024 756 ಕೋಟಿ ರೂಪಾಯಿಯಷ್ಟು assets ಬಂದಿದೆ. ಆಲ್ಮೋಸ್ಟ್ 3-fold increase in assets which is really good.
ರೆವೆನ್ಯೂ ಎಷ್ಟಿತ್ತು? 240 ಕೋಟಿ ಇತ್ತು 2022ರಲ್ಲಿ. 24ರಲ್ಲಿ 549 ಕೋಟಿ. ಅಂದರೆ ರೆವೆನ್ಯೂವನ್ನು ಡಬಲ್ ಮಾಡೋದು ಇವರಿಗೆ ಸಾಧ್ಯ ಆಗಿದೆ ಇನ್ 2 ಇಯರ್ಸ್ ಸ್ಪ್ಯಾನ್. ಈಗ ಹಾಫ್ ಇಯರ್ ಡೇಟಾ ಕೊಟ್ಟಿದ್ದಾರೆ, 312 ಕೋಟಿ ಇದೆ. ಆಲ್ಮೋಸ್ಟ್ ಇದನ್ನು ನೀವು ಡಬಲ್ ಮಾಡಿದರೆ 1 ವರ್ಷದ ಡೇಟಾ ಸಿಗುತ್ತೆ. 2025ರ ಡೇಟಾವನ್ನು ನೀವು ಇದನ್ನು ಎಕ್ಸ್ಟ್ರಾಪುಲೇಟ್ ಮಾಡಿ ನೋಡಿದರೆ 650 ಕೋಟಿ ರೂಪಾಯಿಯಷ್ಟು ವ್ಯವಹಾರವನ್ನು ಮಾಡೋದು ಇವರಿಗೆ ಸಾಧ್ಯ ಆಗುತ್ತೆ, ವಿಚ್ ಇಸ್ ಎಕ್ಸಲೆಂಟ್. ರೆವೆನ್ಯೂ ಇನ್ಕ್ರೀಸ್ ಆಗ್ತಿದೆ. ಪ್ರಾಫಿಟ್ 2022ರಲ್ಲಿ 25 ಕೋಟಿ ಇದ್ದದ್ದು 2024ಕ್ಕೆ ಆಗಬೇಕಾದ್ರೆ 60 ಕೋಟಿಗೆ ಬಂದಿದೆ. ನೀವು ನೋಡಿ ಇಲ್ಲಿ ರೆವೆನ್ಯೂವನ್ನು ಇವರು ಆಲ್ಮೋಸ್ಟ್ ಟ್ರಿಪಲ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. 300 ಅಥವಾ ಡಬಲ್ ಅಂತ ಹೇಳಬಹುದು, ಡಬಲ್ ಮಾಡಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಪ್ರಾಫಿಟ್ಸ್ ಆಲ್ಸೋ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ ಫ್ರಮ್ 25 to 60 crores, ವಿಚ್ ಇಸ್ ರಿಯಲಿ ಗುಡ್. ನೆಟ್ವರ್ತ್ ಹೇಗಾಗಿದೆ? 69 ಕೋಟಿ ಇದ್ದದ್ದು 447 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ, ವಿಚ್ ಇಸ್ ಎಕ್ಸಲೆಂಟ್. ಸೊ ಇದೆಲ್ಲವೂ ಕೂಡ ಚೆನ್ನಾಗಿದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಕತೆ ಏನು? 53 ಕೋಟಿ ಇದ್ದಂತಹ ದುಡ್ಡು ಇವರ ಬಳಿಯಲ್ಲಿ 261 ಕೋಟಿ ರೂಪಾಯಿಗೆ ಬಂದಿದೆ, ಎಕ್ಸಲೆಂಟ್ ಅಗೈನ್. ಟೋಟಲ್ ಬಾರೋವಿಂಗ್ 69 ಕೋಟಿ ಇದ್ದದ್ದು 173 ಕೋಟಿಗೆ ಹೆಚ್ಚಾಗಿದೆ. ಸಾಲವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಬಟ್ ಇಲ್ಲೇ ನಿಮಗೊಂದು ವಿಷಯ, ಇವರ ಹತ್ರ ಇರುವಂತಹ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 261 ಕೋಟಿ ರೂಪಾಯಿ, ಅದನ್ನು ತಗೊಂಡು ಇಲ್ಲಿಗೆ ಹಾಕಿಬಿಟ್ರೆ ಸಾಲ ಮುಗಿಸೋದು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಬಟ್ ಎನಿವೆ ದೇ ಆರ್ ನಾಟ್ ಡೂಯಿಂಗ್ ದ್ಯಾಟ್. ಯಾಕೆ ಅಂದರೆ ಅವರ ಪ್ರೊಸೀಡ್ಸ್ ಆಫ್ IPO, ಆಬ್ಜೆಕ್ಟಿವ್ಸ್ ಆಫ್ IPO ಏನು ಅಂತ ಕೇಳಿದರೆ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಇನ್ ಫುಲ್ ಆರ್ ಪಾರ್ಟ್ ಆಫ್ ಸಮ್ ಆಫ್ ದೇಯರ್ ಡೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬೇಕಾಗಿರುವಂತಹ ದುಡ್ಡನ್ನು ಕೂಡ ಬಳಕೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸಬ್ಸಿಡಿಯರಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅದರಲ್ಲೂ ದುಡ್ಡು ಹೋಗ್ತಾ ಇದೆ. ಸೊ ಬೇಸಿಕಲಿ ಇವ್ರು ಏನನ್ನ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹೊಸ ಸೆಟಪ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ. ಹೊಸ ಸೆಟಪ್ ಯಾವಾಗ ಕ್ರಿಯೇಟ್ ಮಾಡ್ತಾರೆ? ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಥವಾ ಎಕ್ಸಿಸ್ಟಿಂಗ್ ಸೆಟಪ್ ರಿಕ್ವೈರ್ಮೆಂಟ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅದಕ್ಕಿಂತ ಹೆಚ್ಚಿನ ಆರ್ಡರ್ಸ್ ಬರ್ತಿದೆ ಅಂತ ಹೇಳಿದಾಗ ಅದನ್ನು ಮಾಡ್ತಾರೆ. ಸೊ ಒಂದು ಪಾಯಿಂಟ್ ನಂಬರ್ 1 ಏನು ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕೇಪೆಕ್ಸ್ ಮಾಡೋದಕ್ಕೆ ಪ್ರಯತ್ನವನ್ನು ಬಿಸ್ನೆಸ್ ಮಾಡ್ತಾ ಇದೆ, ಅದಕ್ಕೂ ದುಡ್ಡು ತಗೋತಾ ಇದೆ, ವಿಚ್ ಮೀನ್ಸ್ ದೇ ವಾಂಟ್ ಟು ಇನ್ಕ್ರೀಸ್ ಆರ್ ಎಕ್ಸ್ಪಾಂಡ್ ದೇಯರ್ ಬಿಸ್ನೆಸ್. ಎರಡನೆಯದು, ಇರುವಂತಹ ಸಾಲವನ್ನು ತೀರಿಸೋದಕ್ಕೆ ದುಡ್ಡನ್ನು ತಗೋತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸಾಲ ಕಮ್ಮಿ ಬಂತು ಅಂತ ಹೇಳಿದರೆ ಅವರ ಬಡ್ಡಿ ಕಮ್ಮಿ ಬರುತ್ತೆ, ಬಡ್ಡಿ ಕಮ್ಮಿ ಬಂತು ಅಂತ ಹೇಳಿದರೆ ಪ್ಯಾಟ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಹೆಚ್ಚಾಗುತ್ತೆ, ವಿಚ್ ಇಸ್ ಗುಡ್. ಈಗ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ರಿಟರ್ನ್ ಆನ್ ಇಕ್ವಿಟಿ 20% ಇದೆ, ವಿಚ್ ಇಸ್ ಗುಡ್. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 25% ಇದೆ. ಪ್ಯಾಟ್ ಮಾರ್ಜಿನ್ 11%ನ ಆಸುಪಾಸಿನಲ್ಲಿದೆ, ವಿಚ್ ಇಸ್ ಗುಡ್. ಡೆಟ್ ಟು ಇಕ್ವಿಟಿ ನೋಡಿ 0.32 ಇದೆ, 1ಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದರೆ ವಿ ಆರ್ ಗುಡ್ ಅಂತ ಹೇಳ್ತೀವಿ. ಇದು 0.32 ಇದೆ. ಪೋಸ್ಟ್ IPO ಬರ್ತಿರುವಂತಹ ದುಡ್ಡಿನಲ್ಲಿ ಇನ್ನೊಂದು ಸ್ವಲ್ಪ ಸಾಲ ತೀರಿಸ್ತಾರೆ, ಸೊ ಇದು ಕಮ್ಮಿಗೆ ಬಂದು 0.2ನ ಆಸುಪಾಸಿಗೆ ಬರುತ್ತೆ. ಓವರ್ ಆಲ್ ನೀವು ನೋಡಿದರೆ ಈ ಕಂಪನಿಯ ಫಿನಾನ್ಷಿಯಲ್ಸ್, ಬಿಸ್ನೆಸ್ ಮಾಡ್ತಾ ಇರುವಂತಹ ಸ್ಕೋಪ್ ಅಂತ ಹೇಳಿದರೆ ಫಾರ್ಮಾ ಇಂಡಸ್ಟ್ರಿ, ಎವ್ರಿಥಿಂಗ್ ಈಸ್ ಪಾಸಿಟಿವ್. ಇಲ್ಲಿ ನೀವು ಅಪ್ಲೈ ಮಾಡಬಹುದಾ ಅನ್ನುವ ಪ್ರಶ್ನೆಯನ್ನೇ ಕೇಳುವ ಹಾಗಿಲ್ಲ. ದಿಸ್ ಈಸ್ ಅ ಡೆಫಿನೆಟ್ ಅಪ್ಲೈ ಫಾರ್ ಎನ್ IPO. ಈಗ ಇಲ್ಲಿ ಬಂದು ನಾವು ಒಂದು ವಿಷಯವನ್ನು ನೋಡೋಣ. ಇವರ PE ರೇಷಿಯೋ ಎಷ್ಟಿದೆ? 38.5 ಅಂತಿದೆ ಅಂತ. ಈಗ ಇವರ ಪ್ಯೂರ್ ಕಂಪ್ಯಾರಿಸನ್, ಬೇರೆಯವರು ಯಾರಿದ್ದಾರೆ ಇವರ ಜೊತೆಯಲ್ಲಿ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ ಇವರ ಒಟ್ಟಿಗೆ ಇರುವವರು GMM ಫಾಡ್ಲರ್ ಅಂತ ಹೇಳುವಂತಹ ದೊಡ್ಡ ಕಂಪನಿ, ಅದರೊಟ್ಟಿಗೆ ಬೇರೆ ಬೇರೆ ಕಂಪನಿಯವರು. ಇವರದ್ದೆಲ್ಲ ಹೇಗಿದೆ? ಅರ್ನಿಂಗ್ಸ್ ಪರ್ ಶೇರ್ ನೀವು ನೋಡಿದರೆ ಫಾಡ್ಲರ್ದು ತುಂಬ ಹೆಚ್ಚಿದೆ, ಉಳಿದವರದ್ದು ಇದೇ ಆಸುಪಾಸಿನಲ್ಲಿದೆ. ಸೊ ಅರ್ನಿಂಗ್ಸ್ ಪರ್ ಶೇರ್ ಇವರಿಗಾಗಬೇಕಾದ್ರೆ ಕಮ್ಮಿ ಇದೆ. ಅಲ್ಲಿಂದ ಬಂದು NAV ಹೇಗಿದೆ? NAV ಪರ್ ಶೇರ್ 24.55, ಫಾಡ್ಲರ್ದು ದೊಡ್ಡದಿದೆ, ಬಟ್ ಇಟ್ ಈಸ್ ಓಕೆ. PE ರೇಷಿಯೋ ಹೇಗಿದೆ ಅನ್ನೋದನ್ನು ನೋಡೋಣ. ಇವರು ಲಿಸ್ಟ್ ಆಗುವಾಗ ಕೇಳ್ತಾ ಇರುವಂತಹ PE 38ನದ್ದು. ದಿಸ್ ಈಸ್ ಸೆಕೆಂಡ್ ಚೀಪೆಸ್ಟ್ ಆಫ್ಟರ್ ಫಾಡ್ಲರ್. ಸೊ ಹಾಗಾಗಿ ಈಸ್ ಇಟ್ ವೆಲ್ ಪ್ರೈಸ್ಡ್? ನನ್ನ ಪ್ರಕಾರ ಇಟ್ ಈಸ್ ವೆಲ್ ಪ್ರೈಸ್ಡ್. ನೀವು ಇಲ್ಲಿ ನೋಡಬೇಕಾಗಿರುವಂತಹದ್ದು ಒಂದು ಸೆಕ್ಟರ್ನಲ್ಲಿ ಕಂಪೇರ್ ಮಾಡಬೇಕಾದ್ರೆ ಯಾವುದರ PE ಕಮ್ಮಿ ಇದೆ. ಇಫ್ PE ಈಸ್ ಲೆಸ್ ಕಂಪೇರ್ಡ್ ಟು ಪಿಯರ್ಸ್, ದೆನ್ ಇಟ್ ಈಸ್ ಗುಡ್ ವೇ ಟು ಆರ್ ಗುಡ್ ಪ್ಲೇಸ್ ಟು ಇನ್ವೆಸ್ಟ್. Price to book value is 5.7 and when compared to others, this is also cheaper, which means this is ವೆರಿ ವೆಲ್ ಪ್ರೈಸ್ಡ್. ಅಂದರೆ ಈ IPOಕ್ಕೆ ಅಪ್ಲೈ ನಾನಂತೂ ಅಟ್ಲೀಸ್ಟ್ ಮಾಡ್ತಾ ಇದ್ದೀನಿ. ಈ IPOಕ್ಕೆ ನಾನಂತೂ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಹೇಳಬೇಕಾದ್ರೆ ನಮಗೊಂದು ವಿಷಯವನ್ನು ನಾನು ಹೇಳಬೇಕು. ನಿನ್ನೆ ಈ IPO ಓಪನ್ ಆದ 20 ನಿಮಿಷದಲ್ಲಿ ಕಂಪ್ಲೀಟ್ಲಿ ಸಬ್ಸ್ಕ್ರೈಬ್ಡ್ ಆಗಿತ್ತು. ಈಗ 13 ಟೈಮ್ಸ್ ಇದರ ಸಬ್ಸ್ಕ್ರಿಪ್ಷನ್ ಆಗಿದೆ. ದ ಸಬ್ಸ್ಕ್ರಿಪ್ಷನ್ ಡೇಟಾ ಈಸ್ ಹಿಯರ್. ಟೋಟಲ್ ಸಬ್ಸ್ಕ್ರಿಪ್ಷನ್ ಈಸ್ 13.67 ಟೈಮ್ಸ್. ಇದು ಇವತ್ತು ಮತ್ತು ನಾಳೆಗಾಗಬೇಕಾದ್ರೆ 100ರ ಆಸುಪಾಸನ್ನು 100% ಟೈಮ್ಸ್ ಸಬ್ಸ್ಕ್ರಿಪ್ಷನನ್ನು ಖಂಡಿತ ದಾಟುತ್ತೆ. ಸೊ ಅಗೈನ್ ಈ IPO ಸಿಗೋದೆ ಲಾಟ್ರಿ ಸಿಕ್ಕಿದ ಹಾಗೆ. ಸಿಕ್ಕಿದ್ರೆ ಏನಾಗುತ್ತೆ? ಲಿಸ್ಟಿಂಗ್ ಗೇನ್ ಮತ್ತು ಲಾಂಗ್ ಟರ್ಮ್ಗೆ ಹೇಗಿದೆ? ಲಿಸ್ಟಿಂಗ್ ಗೇನ್ನದ್ದು ಲೇಟೆಸ್ಟ್ GMP 93 ರೂಪಾಯಿ, ವಿಚ್ ಮೀನ್ಸ್ ಇಟ್ ಈಸ್ ಅರೌಂಡ್ 66-70%. ಅಪ್ಲೈ ಮಾಡಿ ಒಂದು ಲಾಟ್ ಏನಾದರೂ ಸಿಕ್ಕಿದ್ರೆ ಪಕ್ಕಾ ಒಂದು ಲಾಟಿನ ಮೇಲೆ 10,000ದ ಆಸುಪಾಸಿನಲ್ಲಿ ಲಾಭ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸೊ ವಾಟ್ ಶುಡ್ ವಿ ಡೂ? ವಾಟ್ ಶುಡ್ ಐ ಡೂ? ನಾನೇನು ಮಾಡ್ತಿದ್ದೀನಿ? ನಾನು ಅಪ್ಲೈ ಮಾಡ್ತಿದ್ದೀನಿ ಈ IPOಗೆ ಎಲ್ಲ ಫ್ಯಾಮಿಲಿ ಅಕೌಂಟ್ಸ್ಗಳಿಂದ. ಬಟ್ ಚಾನ್ಸಸ್ ಆಫ್ ಈ IPO
ಸಿಗುವಂತಹದ್ದು ತುಂಬ ಕಮ್ಮಿ. ಬಿಕಾಸ್ 150 ಜನರಲ್ಲಿ ಒಬ್ಬನಿಗೆ ಈ IPOದ ಅಲೋಕೇಶನ್ ಸಿಗುತ್ತೆ. ಸೊ ಅನ್ಲೆಸ್ ಯು ಪುಟ್ 150 ಅಪ್ಲಿಕೇಶನ್ಸ್ ಫ್ರಮ್ ಡಿಫರೆಂಟ್ ಅಕೌಂಟ್ಸ್ ಪಕ್ಕ ಸಿಗುತ್ತೆ ಅಂತ ಹೇಳುವಂತಹದ್ದು ಸಾಧ್ಯ ಇಲ್ಲ. ಇಟ್ ಈಸ್ ಲಕ್. ಸಿಕ್ಕಿದ್ರೆ ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ IPO. ಇದು ನನ್ನ ಅನಿಸಿಕೆ. ನನ್ನ ಅನಿಸಿಕೆಯನ್ನು ನೀವು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಹೇಳಿಕೊಂಡು ತಗೋಬಾರ್ದು. ದಯವಿಟ್ಟು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಬಳಿಯಲ್ಲಿ ಕೇಳಿಕೊಂಡು ಇನ್ವೆಸ್ಟ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ್ಕ.